ಒಂದು ವರ್ಷ 27 ಬಾರಿ ಫಾರಿನ್ ಪ್ರವಾಸ. ಎಷ್ಟು ಬಾರಿ ಚಿನ್ನ ತಂದಿದ್ರು ನಟಿ ರನ್ಯಾ ರಾವ್. ಡಿಆರ್ಐ, ಐಟಿ, ಇಡಿ, ಸಿಬಿಐ ಬಿಸಿ. ಯಾವ ಅಧಿಕಾರಿಗಳಿಗೆ ಟೆನ್ಷನ್? ಇದು ಚಿನ್ನದ ಬಲೆಯಲ್ಲಿ ಅಧಿಕಾರಿಗಳು ಸ್ಟೋರಿ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈಗ 2 ತಂಡಗಳಿಂದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಏರ್ಪೋರ್ಟ್ ಒಳಗೆ ಪ್ರೋಟೋಕಾಲ್ ಬಗ್ಗೆ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಲವಾರು ಬಾರಿ ಈಕೆ ಫಾರಿನ್ ಟ್ರಿಪ್ಗೆ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಟ ಮಾಡಿದ್ರು ಕೂಡ ಅಲ್ಲಿ ಚೆಕಿಂಗ್ ಮಾಡದೆ ಕಸ್ಟಮ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಇತರೆ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅಂತ ಸಹಜವಾಗಿ ಜನಸಾಮಾನ್ಯರು ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಲ್ಲ. ಈ ತನಿಖೆಯನ್ನ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ಹೊರಗಡೆ ಗೌರವ್ ಗುಪ್ತಾ ಮತ್ತು ವಂಶಿ ಕೃಷ್ಣ ತನಿಖೆಯನ್ನ ಮಾಡ್ತಾ ಇದ್ದಾರೆ. 1 ವರ್ಷದಲ್ಲಿ 27 ಬಾರಿ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ ರನ್ಯಾ ರಾವ್ ಅಂತ ಗೊತ್ತಾಗಿದೆ. ಚಿನ್ನ ಸಾಗಾಣೆಗೆ ಸಾಥ್ ಕೊಟ್ಟಂತ ಅಧಿಕಾರಿಗಳು ಯಾರು? ಹಾಗಾದ್ರೆ ಅವರಿಗೀಗ ವಿಚಾರಣೆಯ ಬಿಸಿ ಎದುರಾಗಿದೆ. ವರ್ಗಾವಣೆ ಆಗಿರುವಂತ ಅಧಿಕಾರಿಗಳು ಸಿಬ್ಬಂದಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಈ ಪ್ರಕರಣದಲ್ಲಿ ವಿದೇಶಿ ಸ್ಮಗ್ಲರ್ ಜೊತೆ ನಂಟಿದ್ದ ಬಗ್ಗೆನೂ ಕೂಡ ತನಿಖೆಗೆ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಚಿನ್ನದ ಬಿಸ್ಕೆಟ್ ಖರೀದಿ ಮಾಡ್ತಾ ಇದ್ದವರ ವಿಚಾರಣೆಗೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ರನ್ಯಾ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಡಿಆರ್ಐ ಅಂದ್ರೆ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿರೋದು, ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ನನಗೆ ಟಾರ್ಚರ್ ಮಾಡ್ತಾ ಇದ್ರು ಈ ಸ್ಮಗ್ಲಿಂಗ್ ಕೇಸಲ್ಲಿ ಅಂತ ಹೇಳಿದ್ರು. ಈಗ ಅಧಿಕಾರಿಗಳು ಯಾರು ಪಾಲ್ಗೊಂಡಿದ್ದಾರೆ ಅನ್ನೋ ಕುರಿತಂತೆ ತನಿಖೆಯನ್ನ ಈಗ ಸಿಬಿಐ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಅಧಿಕಾರಿಗಳ ಪಾತ್ರದ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು. ಮೇಲ್ನೋಟಕ್ಕೆ ಅಧಿಕಾರಿಗಳ ಸಾಥ್ ಇಲ್ಲದೆ ಈ ತರ ಗೋಲ್ಡ್ ಸ್ಮಗ್ಲಿಂಗ್ ಮಾಡಕ್ ಚಾನ್ಸ್ ಇಲ್ಲ ಅಂತ ಹೇಳಿ ಈ ನಿಟ್ಟಲ್ಲಿ ಈಗ ಯಾರಿಗೆಲ್ಲ ಟೆನ್ಷನ್ ಶುರುವಾಗಿದೆ? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇಡಿ ಮತ್ತೆ ಡಿಆರ್ಐ ಹಾಗೂ ಸಿಬಿಐ ಅಧಿಕಾರಿಗಳು ತೀವ್ರವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆಕೆಗೆ ಸಪೋರ್ಟ್ ಮಾಡಿದಂತವ್ರು ಅಂದ್ರೆ ಆಕೆಗೆ ಪರೋಕ್ಷವಾಗಿ ಯಾರೇ ಸಹಕಾರ ಕೊಟ್ಟಿದ್ದಾರೆ ಅಂತವರನ್ನ ಪತ್ತೆ ಮಾಡೋ ಸಲುವಾಗಿ ಸಿಬಿಐ ಅಧಿಕಾರಿಗಳು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಆಕೆ 1 ವರ್ಷದಲ್ಲಿ 27 ಬಾರಿ ಒಂದು ವಿದೇಶಿ ಪ್ರವಾಸವನ್ನು ಕೈಗೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತ ಎಂದು ಶಂಕೆ ಕೂಡ ವ್ಯಕ್ತವಾಗಿದ್ದು ಈಗ ಅಧಿಕಾರಿಗಳು ಎಲ್ಲಾ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆಕೆಯನ್ನು ಯಾಕೆ ಸರಿಯಾದ ರೀತಿಯಲ್ಲಿ ತಪಾಸಣೆಗೆ ಒಳಪಡಿಸ್ತಾ ಇರಲಿಲ್ಲ ಅನ್ನೋ ಅನುಮಾನಗಳು ಕೂಡ ಈಗ ಉಂಟಾಗುವಂತದ್ದು. ಯಾಕಂದ್ರೆ ಆಕೆ ಏರ್ಪೋರ್ಟ್ ಇಂದ ಹೊರಗಡೆ ಬರಬೇಕಾದ್ರೆ ರೆಡ್ ಚಾನೆಲ್ಗೆ ಹೋಗ್ಬೇಕಾಗುತ್ತೆ. ಯಾವುದೇ ಒಂದು ಸಂದೇಹಾಸ್ಪದ ವ್ಯಕ್ತಿ ಅಥವಾ ಅವರ ಬಳಿ ಏನಾದ್ರೂ ಒಂದು ವಸ್ತುಗಳು ಇದೆ ಅನ್ನೋದಾದ್ರೆ ಅವರನ್ನು ತಪಾಸಣೆ ಮಾಡೋ ಸಲುವಾಗಿ ರೆಡ್ ಚಾನೆಲ್ಗೆ ಕಳಿಸಿ ಅಲ್ಲಿ ಆಕೆ ಒಂದು ಬಾಡಿ ಸ್ಕ್ಯಾನರ್ ಮಾಡಬೇಕು, ನಂತರ ಲಗೇಜ್ ಅನ್ನ ಒಂದು ಚೆಕ್ ಮಾಡಬೇಕಾಗುತ್ತೆ. ಆ ನಂತರ ಆಕೆಯನ್ನ ಹೊರಗಡೆ ಬಂದು ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮತ್ತೆ ಇಮಿಗ್ರೇಷನ್ ಅಧಿಕಾರಿಗಳು ಎಲ್ಲರೂ ಕೂಡ ಆಕೆಯನ್ನ ತಪಾಸಣೆ ನಡೆಸಿ ನಂತರ ಹೊರಗಡೆ ಬಿಡಬೇಕಾಗುತ್ತೆ. ಆದ್ರೆ ಆಕೆ ಏಕಾಏಕಿ ಗ್ರೀನ್ ಚಾನೆಲ್ ಮುಖಾಂತರ ಹೊರಗಡೆ ಬರುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಆಕೆ ಮೇಲೆ ಅನುಮಾನ ಬಂದು ಒಂದು ತಪಾಸಣೆ ಮಾಡಿದಾಗ ಆಕೆ ಬಳಿ ಗೋಲ್ಡ್ ಕೂಡ ಪತ್ತೆಯಾಗಿತ್ತು. ಇದರಲ್ಲಿ ಅಧಿಕಾರಿಗಳ ಕೈವಾಡ ಇರೋ ಬಗ್ಗೆ ಕೂಡ ಈಗ ಡಿಆರ್ಐ ಅಧಿಕಾರಿಗಳಿಗೆ ಕೆಲವು ಮಾಹಿತಿಗಳು ಕೂಡ ಸಿಕ್ಕಿದ್ದು. ಇದರ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಸಿಬಿಐಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ಒಂದು ಅಂಶದ ಮೇಲೆ ಈಗ ಸಿಬಿಐ ಅಧಿಕಾರಿಗಳು ಅಲ್ಲಿರುವಂತಹ ಏರ್ಪೋರ್ಟ್ ನ ಅಧಿಕಾರಿಗಳೇನಿದ್ರೆ ಅವರನ್ನು ಕೂಡ ವಿಚಾರಣೆ ಮಾಡಿ ಅವರನ್ನು ಒಂದು ತನಿಖೆಗೆ ಒಳಪಡಿಸುವಂತ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಇದ್ದಂತ ಅಧಿಕಾರಿ ಮತ್ತೆ ವರ್ಗಾವಣೆ ಆಗಿರುವಂತಹ ಅಧಿಕಾರಿಗಳು ಯಾರಿದ್ರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಆಕೆಗೆ ಪ್ರೋಟೋಕಾಲ್ ಕೊಟ್ಟಂತ ಏನು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿದ್ರೆ ಅವರನ್ನು ಕೂಡ ಈಗ ಗೌರವ್ ಗುಪ್ತಾ ಮತ್ತೆ ಡಿಐಜಿ ವಂಶಿ ಕೃಷ್ಣ ಅವರು ಕೂಡ ವಿಚಾರಣೆಗೆ ಒಳಪಡಿಸಿದ್ರೆ ಅವ್ರಿಗೆ ಯಾವ ರೀತಿ ಪ್ರೋಟೋಕಾಲ್ ಕೊಡ್ತಾ ಇದ್ರು ಮತ್ತೆ ಇದನ್ನ ಉಲ್ಲಂಘನೆ ಯಾಕೆ ಮಾಡಿದ್ರು, ಆಕೆಯನ್ನು ಗ್ರೀನ್ ಚಾನೆಲ್ ಮುಖಾಂತರವಾಗಿ ಯಾಕೆ ಹೊರಗಡೆ ಕರ್ಕೊಂಡು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದು ಏನು ಮೂರು ತಂಡಗಳಿಂದ ಈಗ ಹೆಚ್ಚಿನ ಒಂದು ತನಿಖೆ ಕೂಡ ನಡೀತಾ ಇದೆ. ಶರ್ಮಿತಾ, ಮುನಿ, ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಎಷ್ಟು ಜನ ಅಧಿಕಾರಿಗಳ ವಿಚಾರಣೆಯನ್ನ ಮಾಡಲಾಗಿದೆ? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ 3 ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತೆ ಈ ಹಿಂದೆ ಇದ್ದಂತ ಅಧಿಕಾರಿಗಳು ಹಾಗೂ ಸಿಬಿಐ ಅಧಿಕಾರಿಗಳಿಂದ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಒಂದು ಅಧಿಕಾರಿ ಸಿಬ್ಬಂದಿಗಳಿದ್ರೆ ಅಂದ್ರೆ ಕಸ್ಟಮ್ಸ್ ಇರ್ಬೋದು, ಇಮಿಗ್ರೇಷನ್ ಇರ್ಬೋದು ಮತ್ತೆ ಸಿಆರ್ಪಿಎಫ್ ಸೇರಿದಂತೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿ ಏನಿದೆ ಅವರ ಬಗ್ಗೆ ಒಂದು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿ ಅವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾಕಂದ್ರೆ ಸಿಬಿಐ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಒಂದು ಆಕೆಗೆ ಸಹಕಾರ ಕೊಟ್ಟಿರುವಂತಹ ಶಂಕೆ ಯಾರ್ಯಾರ ಮೇಲೆ ವ್ಯಕ್ತವಾಗಿದೆ ಅಂತವರನ್ನು ವಿಚಾರಣೆ ಮಾಡಿ ಮತ್ತೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟು ಸ್ಟೇಜ್ ನಲ್ಲಿ ಒಂದು ಭದ್ರತೆಯನ್ನು ತಪಾಸಣೆ ಮಾಡ್ತಾರೆ ಮತ್ತೆ ಅಲ್ಲಿ ಬರುವಂತಹ ಪ್ರಯಾಣಿಕರನ್ನು ಯಾವ್ಯಾವ ಹಂತದಲ್ಲಿ ಒಂದು ಚೆಕಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಪಡೆದು ಅವರ ಒಂದು ಅಲ್ಲಿರುವಂತಹ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿಯನ್ನ ಡಿಆರ್ಐ ಮತ್ತೆ ಸಿಬಿಐ ಹಾಗೂ ಇಡಿ ಅಧಿಕಾರಿಗಳಿಗೆ ತನಿಖೆಗೆ ಒಳಪಡಿಸಿರುವಂತದ್ದು. ಮತ್ತಷ್ಟು ಸಂಖ್ಯೆಯಲ್ಲಿ ಈ ಒಂದು ವಿಚಾರಣೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಶರ್ಮಿತಾ.